ಹಾಯ್ ಫ್ರೆಂಡ್ಸ್, ನಾವು ಬಂದೀವಿ ಇವತ್ತು ಬಾಹುಬಲಿ ಬೆಟ್ಟ ಕಾರ್ಕಳದಲ್ಲಿ ಇರೋದು. ಇದು ಉಡುಪಿ ಜಿಲ್ಲೆ ಕಾರ್ಕಳದಲ್ಲಿ ಬಾಹುಬಲಿ ಬೆಟ್ಟ ಅಂತ, ಗೊಮ್ಮಟ ಬೆಟ್ಟ ಅಂತಾರೆ, ಬಾಹುಬಲಿ ಬೆಟ್ಟ ಅಂತಾರೆ. ಹೋಗೋಣ ಈಗ. ನಮ್ಮ ಫ್ರೆಂಡ್ಸ್ ಎಲ್ಲ ನೋಡ್ತಿದ್ದಾರೆ, ಹಿಂದ್ಗಡೆ ಸ್ಟೆಪ್ಸ್ ಇದ್ದಾವೆ, ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು. ಆಗಲೇ ಸುಸ್ತಾಗಿದೆ, ಹತ್ಬೇಕೀಗ. ಆದರೂ ಹೋಗೋಣ ಬನ್ನಿ, ಹೋಗೋಣ. ಸ್ಟೆಪ್ಸ್ ಎಲ್ಲ 5 ಜನ ಇದ್ದಾರೆ ನೋಡಿ ಅಲ್ಲಿ ನಮ್ಮ ಫ್ರೆಂಡ್ಸು. ಅವ್ರ ಮುಖ ಕಾಣಿಸ್ಬಾರ್ದು ಅಂತ ಹೇಳಿದ್ರು, ಅದಕ್ಕೆ ಹೋಗೋಣ. ಈ ಬಾಹುಬಲಿ ಮೂರ್ತಿ ನಾನು ನೋಡಿದ 3 ಕಡೆ. ಒಂದು ಶ್ರಾವಣ ಬೆಳಗೊಳ ಹಾಸನದಲ್ಲಿ ಇರೋದು, ಇನ್ನೊಂದು ಧರ್ಮಸ್ಥಳ ಬಾಹುಬಲಿ ಬೆಟ್ಟ, ಇನ್ನೊಂದು ಕಾರ್ಕಳದಲ್ಲಿ ಇದು, ಇನ್ನು ವೇಲೂರು ಮೈಸೂರಲ್ಲಿದೆ ಅಂತೆ, ಗೊತ್ತಿಲ್ಲ ಇದು ನನಗೆ ಅಷ್ಟು. ಚೆನ್ನಾಗಿದೆ, ಹೋಗ್ಬೇಕೀಗ. ಮೆಟ್ಲ ಅಷ್ಟೊತ್ತಿಗೆ ಸುಸ್ತಾಗ್ತಿದೆ. ಈ ಮೂರ್ತಿಯನ್ನು ಸ್ಥಾಪಿಸಿ ಕಟ್ಟಡವನ್ನು ಇದು ಮಾಡಿದ್ದು 1432 ಫೆಬ್ರವರಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು. ವಿಗ್ರಹವನ್ನು ಕೆತ್ತನೆ ಮಾಡಿದ್ದು. ಇದನ್ನು ಭೈರರಸ ಒಡೆಯರ್ ರಾಜವಂಶದ ಅವರು ಸ್ಥಾಪಿಸಿದ್ದು. ಶ್ರಾವಣ ಬೆಳಗೊಳ ನಂತರ 2ನೇ ಅತಿ ದೊಡ್ಡ ಬಾಹುಬಲಿ ಮೂರ್ತಿ. ಜೈನ ಧರ್ಮದ ಇತಿಹಾಸ ಮತ್ತು ಸಾಂಸ್ಕೃತಿಕ ಆಗಿದೆ. 42 ಅಡಿ ಎತ್ತರವಿದೆ ಅಂತ ಇದು ಮೂರ್ತಿ. ಹತ್ತು ಬಂದ್ವಿ, ಕೊನೆಗೂ ಸುಸ್ತಾಯಿತು, ಹೆಂಗೋ ಹತ್ತಿದ್ವಿ. ನೋಡಿ ಆ ಕಡೆ ಎಷ್ಟು ಚೆನ್ನಾಗಿದೆ ನೇಚರು, ಒಳ್ಳೆ ಅಲ್ಲಿದೆಯಲ್ಲ ಅದು ಚತುರ್ಮುಖ ಬಸದಿ ಅಂತ. ಇದ್ರ ಆಪೋಸಿಟ್ ಇರೋದ್ರ ದೇವಸ್ಥಾನ. ನೇಚರು ಎಲ್ಲ ಒಳ್ಳೆ ಚೆನ್ನಾಗಿದೆ. ನಲವತ್ತೆರಡು ಅಡಿ ಇರೋದು ಇದು ಬಾಹುಬಲಿ ಬೆಟ್ಟ. ಚೆನ್ನಾಗಿದೆ ದೇವಸ್ಥಾನ. ಇದೇ ಅಂತ ಧರ್ಮಸ್ಥಳ ಆದಮೇಲೆ ನೆಕ್ಸ್ಟ್ ಇಲ್ಲೇ ಎತ್ತರವಾದ ಸ್ಥಾಪನೆ ಮಾಡಿದ್ದು. ನೆಕ್ಸ್ಟ್ ನಾವು ಆನೆಕೆರೆ ಬಂದ್ವಿ, ಗುಮ್ಮಟ ಬೆಟ್ಟ ಆದಮೇಲೆ. ನೋಡಿ ತೋರಿಸ್ತೀನಿ. ಇದು ಆನೆಕೆರೆ ಅಂತ ಇದೆ ನೋಡಿ, ಆನೆಕೆರೆ. ಮಂಡಕ್ಕಿ ತಂದ್ರೆ ಮೀನಿಗೆ ಹಾಕ್ಬೋದು. ಮಂಡಕ್ಕಿ ಪೂರಿ ಅಂತ ಇರೋದು, ನಮ್ಮ ಕಡೆ ಮಂಡಕ್ಕಿ ಅಂತಾರೆ, ಕಡೆ ಪೂರಿ ಅಂತ. ಮಂಡಕ್ಕಿ ಕೂಡ ಹಾಕ್ತಾರೆ ಫುಡ್ಡು ಪೂರಿ. ಆನೆಕೆರೆ ಹತ್ರ ಒಂದು ಟೆಂಪಲ್. ಮೀನಿದಾವೆ ಇಲ್ಲಿ ಕಾಣಿಸ. ಮಂಡಕ್ಕಿ ತಂದಿದ್ರೆ ಬರ್ತಿದ್ವಿ ಇಲ್ಲ. ಅಜಯ ನೋಡಿ, ಇವನೇ ಮಳೆ ನಿಲ್ಸಂಗ್ ಮಾಡಿದ್. ನಾನು ವಾರ್ನಿಂಗ್ ಕೊಡ್ತವನೆ. ವಾರ್ನಿಂಗ್ ಎಲ್ಲ ಮುಗಿಸಿ ಊಟಕ್ಕೆ ಬಂದ್ವಿ. ನಮ್ಮ ದೀಪಕ್
A few moments later. ಅಣ್ಣ ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಒಟ್ಟು ತುಂಬ ಊಟ ಮಾಡ್ಬೇಕು. ಖಾಲಿ ಖಾಲಿ. ಊಟ ಆಯ್ತಾ?